ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಶೋಲೆ ಕಬಾಬ್ ಯಾವ ಥರ ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು 50 ಗ್ರಾಮಷ್ಟು ಕಾರ್ನ್ ಫ್ಲೋರ್ ಹಾಕತ್ತಾ ಇದ್ದೀನಿ. ಮತ್ತು ಒಂದು 20-30 ಗ್ರಾಮಷ್ಟು ಮೈದಾ ಹಾಕತ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ವೈಟ್ ಪೆಪ್ಪರ್ ಹಾಕತ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕತ್ತಾ ಇದ್ದೀನಿ. ಇನ್ನೊಂದು 1/4 ಸ್ಪೂನಷ್ಟು ಚಿಕನ್ ಮಸಾಲ ಹಾಕತ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕತ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕತ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಯಾವುದು ನಿಮ್ಗೆ ಎಷ್ಟು ಬೇಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೊಳ್ಳಿ. ಕಸ್ತೂರಿ ಮೆಂತ್ಯ, ಒಂದು ಚಿಟಿಕೆ ಅಷ್ಟು ಕಸ್ತೂರಿ ಮೆಂತ್ಯ ಹಾಕತ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕತ್ತಾ ಇದ್ದೀನಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾ ಇದ್ದೀನಿ. ಇದನ್ನು ಹಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು. ಆಮೇಲೆ ನೀರು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿದ್ರೆ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಅಂತ. ನೆಕ್ಸ್ಟು ಒಂದು ಮೊಟ್ಟೆ ಹೊಡಿತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ಕೋಬೇಕಷ್ಟೇ. ಶೋಲೆ ಕಬಾಬ್ ಮಾಡೋದು ಎಷ್ಟು ಈಸಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೊಂಡು ಕಲ್ಸಕ್ಕೆ ಹೋದ್ರೆ ಗೊತ್ತಿರೋರಾದ್ರೂ ಒಂದೇ ಸರಿ ಕಲಿಸ್ಕೊತಾರೆ, ಗೊತ್ತಿಲ್ಲ ಅಂದರೆ ಸ್ವಲ್ಪನೇ ನೀರು ಹಾಕೊಂಡು ಕಲಸಿ. ನಾನು ಸ್ವಲ್ಪ ನೀರು ಹಾಕೊಂಡೇ ಕಲಿಸ್ಕೊತಾ ಇರ್ತೀನಿ. ಯಾವುದಕ್ಕೆ ಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಕಬಾಬ್ ಮಾಡ್ತಾರಲ್ಲ ಆವದಕ್ಕೆ ಬಂದು ಸಾಕಾಗುತ್ತೆ. ನೆಕ್ಸ್ಟು ಚಿಕನ್ ಏರನ್ನು ಹಾಕತ್ತಾ ಇದ್ದೀನಿ. ಈಗ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿನಿಮಮ್ 1-1.5-2 ಗಂಟೆ ಟೈಮು ಮ್ಯಾಗ್ನೇಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ನಿಮಗೆ 1 ಗಂಟೆ ಟೈಮ್ ಬಿಟ್ಟರೆ ಇನ್ನೂ ನೀಟಾಗಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನೀಗ 1 ಗಂಟೆ ಟೈಮ್ ಬಿಟ್ಟಿದ್ದೀನಿ ಅಷ್ಟೇ. ಮತ್ತು ಯಾರೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅದು ಮ್ಯಾಗ್ನೇಟ್ ಮಾಡೋಕ್ಕೆ ಬಿಡೋಣ. ನೆಕ್ಸ್ಟ್ ಇಲ್ಲಿ ಮೊಸರು ತಗೊಳ್ಳೋಣ. ಒಂದು 1/4 ಲೀಟ್ರ್ ಮೊಸರು ತಗೊಂಡಿದ್ದೀನಿ. ನೋಡಿ, 1/4 ಲೀಟ್ರ್ ಮೊಸರು ತಗೊಂಡಿದ್ದೀನಿ. ಅದಕ್ಕೆ ನಾವಿವಾಗ ಅಚ್ಚ ಖಾರ ಪುಡಿ 1 ಸ್ಪೂನ್ ಹಾಕತ್ತಾ ಇದ್ದೀನಿ. ಇಷ್ಟು ಸ್ವಲ್ಪ ಉಪ್ಪು ಹಾಕತ್ತಾ ಇದ್ದೀನಿ. ಎಷ್ಟು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕತ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನೇ ಸಾಕು. ನೆಕ್ಸ್ಟು ಧನಿಯಾ ಪುಡಿ ತಗೋತಾ ಇದ್ದೀನಿ. ಅದೊಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ತಗೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ವೈಟ್ ಪೆಪ್ಪರ್ ತಗೋತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿಬಿಡಿ, ಆದಷ್ಟು ವೈಟ್ ಪೆಪ್ಪರ್ ಯೂಸ್ ಮಾಡಿ. ನೆಕ್ಸ್ಟು ಟೊಮೊಟೊ ಕೆಚಪ್ಪು 1 ಸ್ಪೂನಷ್ಟು ತಗೋತಾ ಇದ್ದೀನಿ. ನಾನಿಲ್ಲಿ 5 ರೂಪಾಯಿದು 2 ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟು ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಕಲರಾಗಿ ಚೆನ್ನಾಗಿರುತ್ತಲ್ಲ ಶೋಲೆ ಕಬಾಬ್ ಅಂತ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ವೀಡಿಯೋಕ್ಕೋಸ್ಕರ. ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಂಬಿಡೋಣ. ನೆಕ್ಸ್ಟು ಇದು ಚಿಕನ್ನ ಮ್ಯಾಗ್ನೇಟ್ ಮಾಡೋಕೆ ಬಿಟ್ಟಿದೆ, ಅದು ಎಣ್ಣೆ ಕಾದೈತೆ. ಒಂದು ಬಿಟ್ಕೊಳ್ಳೋಣ. ಇವಾಗ ಕಬಾಬ್ ಟೈಪಲ್ಲಿ ಕರಿಬೇಕಾಗುತ್ತೆ. ನಿಮಗೆ ಕರೆಕ್ಟಾಗಿ 20 ನಿಮಿಷಕ್ಕೆ ನಿಮಗೆ ಶೋಲೆ ಕಬಾಬ್ ರೆಡಿ ಆಗುತ್ತೆ ಕರೆಕ್ಟಾಗಿ. ಅದಕ್ಕೋಸ್ಕರ ವೀಡಿಯೋನ ಕಟ್ ಮಾಡ್ತಾಯಿಲ್ಲ. ಆದಷ್ಟು ವೀಡಿಯೋ ಲೆಂತಿ ಆದರೂ ಪರವಾಗಿಲ್ಲ, ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ನಾನು ಮುಂದೆ ತರ್ತಾಯಿರ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಷ್ಟೇ. ನೀವು ಕಾಮೆಂಟ್ ಬಾಕ್ಸಲ್ಲಿ ಯಾವ ರೆಸಿಪಿ ಬೇಕು ಅಂತ ಹೇಳಿ, ಬೇಕಾದ್ರೆ ಆ ರೆಸಿಪಿನೂ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ, ಇದನ್ನು ನೀಟಾಗಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸೇಮ್ ಕಬಾಬ್ ಹೆಂಗೆ ಬೇಯಿಸ್ತೀರೋ ಅದೇ ಟೈಪಲ್ಲಿ. ಡಿಫ್ರೆನ್ಸ್ ಏನು ಅಂದರೆ, ಇದು ಕಬಾಬ್ ತಿಂತಾರೆ, ಅದನ್ನು ಸ್ವಲ್ಪ ಮಸಾಲೆ ಹಾಕ್ತಾರೆ ಅಷ್ಟೇ ಶೋಲೆ ಕಬಾಬ್ಗೆ. ನೋಡಿ, ಆಲ್ಮೋಸ್ಟು ಚಿಕನ್ನು ಬೆಂದಿದೆ. ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಲೆಯ. ನೋಡಿ, ಇವಾಗ ಮುಕ್ಕಾಲು ಭಾಗ ಬೆಂದೈತೆ. ಈಗ ಆಲ್ಮೋಸ್ಟು ನೋಡಿ ಫುಲ್ ಇವಾಗ ಬೆಂದೈತೆ. ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಎಲ್ಲನೂ ಇದೇ ಥರ ಬೇಯಿಸ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸೈಡಿಗೊಂದು ಈ ಥರ ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು, ಇಲ್ಲಿ ಬೆಣ್ಣೆನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಶೋಲೆ ಕಬಾಬ್ಗೆ. ಬೆಣ್ಣೆ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ನಂದಿನಿ ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮನೆ ಬೆಣ್ಣೆ ಆದರೂ ಪರವಾಗಿಲ್ಲ, ಆದಷ್ಟು ಬೆಣ್ಣೆನೇ ಯೂಸ್ ಮಾಡಿ. ಬೆಣ್ಣೆ ನಾನು ಒಂದು 50 ಗ್ರಾಮಷ್ಟು ಬೆಣ್ಣೆ ತಗೊಂಡಿದ್ದೀನಿ. ನೆಕ್ಸ್ಟು ಮಸಾಲೆ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಕ್ಬಿಡಿ, ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಳಿ. ಇದನ್ನು ಸ್ವಲ್ಪ ಬೇಯೋಕ್ಕೆ ಒಂದು 2 ನಿಮಿಷ ಬಿಡ್ಬೇಕಾಗುತ್ತೆ ಮಸಾಲಾನ. ಒಂದು ಕುದಿ ಬರಬೇಕು. ನೋಡಿ, ಈ ಥರ ಒಂದು ಕುದಿ ಬರ್ತೈತೆ. ಆ ಕುದಿ ಬರೋ ಟೈಮಿಗೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಹಸಿ ಕರಿಬೇವಿನ ಸೊಪ್ಪು ಆದಷ್ಟು ಯೂಸ್ ಮಾಡಿ. ಹಸಿ ಕರಿಬೇವು ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪು ಜೊತೆ 1 ನಿಮಿಷ ಬೇಯಲಿ. ಇಷ್ಟು ನಾವು ಕಬಾಬ್ ಮಾಡ್ಕೊಂಡಿದ್ವಿ ಅದನ್ನು ಇದರೊಳಗೆ ಹಾಕಲಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕೆ ಜಿ ಚಿಕನ್ಗೆ ಮಾಡ್ತಾಯಿದ್ದೀನಿ. ನಿಮಗೆ ಮಸಾಲ 1 ಕೆ ಜಿ ಚಿಕನ್ 1/4 ಲೀಟ್ರ್ ಮಸಾಲೆ ಕರೆಕ್ಟಾಗುತ್ತೆ. ನೀವು ಡಬ್ಬಲ್ ಇದ್ದರೆ ನೋಡ್ಕೊಳ್ಳಿ, ಡಬ್ಬಲ್ ಅರ್ಧ ಲೀಟ್ರ್ ಮಸಾಲೆ ತಗೊಳ್ಳಿ. ಆ ಥರ ನೀವು ಡಬಲ್ ಮಾಡ್ಕೊತಾ ಹೋಗಿ. 1 ಕೆ ಜಿ ಚಿಕನ್ಗೆ 1/4 ಲೀಟ್ರ್ ಮೊಸರಲ್ಲಿ ಆರಾಮಾಗುತ್ತೆ, ಟೆನ್ಷನ್ ಇಲ್ದಂಗೆ. ನೋಡಿ, ನಿಮಗೆ ಶೋಲೆ ಕಬಾಬ್ ಈ ಥರ ರೆಡಿಯಾಗಿದೆ. ನೋಡಿ, ಇದಕ್ಕಿಂತ ಡಿಫ್ರೆಂಟಾಗಿರೋ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಯಾವ ರೆಸಿಪಿ ಬೇಕು ಅಂತ ಹೇಳಿ, ನಾನು ಆದಷ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಶೋಲೆ ಕಬಾಬ್ ಎಷ್ಟು ಅದ್ಭುತವಾಗಿದೆ ಅನಿಸ್ತೀನಿ ನೋಡಿ, ಮನೇಲಿ ಒಂದ್ಸತಿ ಮಾಡಿ.